ಸಾಮೂಹಿಕವಾಗಿ ತದೀಯ ಆರಾಧನೆ, ಸಮಾರಾಧನೆ. ತದೀಯರು ಅಂದ್ರೇನು? ಭಗವಂತನಿಗೆ ಸೇರಿದವರು. ಅವರುಗಳಿಗೆ ಮಾಡುವಂತಹ ಅನುಯಾಗ, ಊಟವನ್ನ ಬಡಿಸುವಂತಹದ್ದು ಶ್ರದ್ಧೆಯಿಂದ ದೇವಾಲಯಗಳಲ್ಲಾಗ್ಲಿ ಅಥವಾ ಒಂದು ಸಭೆ ಸಮಾರಂಭಗಳಲ್ಲಿ ನಡೀಬೇಕಾದ್ರೆ. ಇದು ಯಾವ ಸ್ಥಿತಿಗೆ ಬಂದ್ಬಿಟ್ಟಿದೆ ಅಂದ್ರೆ, ವಿಶೇಷವಾಗಿ ಶ್ರೀ ವೈಷ್ಣವರಲ್ಲಿ ಬಡಿಸಿದ ತಕ್ಷಣ ಬಾಯಿಗೆ ಹಾಕೊಂಡ್ಬಿಡೋದು, ನಾಲಿಗೆ ರುಚಿ ಅಷ್ಟೇ, ಆ ಟೇಬಲ್ ಮ್ಯಾನರ್ಸ್ ಅದು ಇದು ಇಲ್ಲ. ಇಂಥವ್ರೇನೆ ಹೊರಗಡೆ ಹೋದ್ರೆ ಪ್ರದೇಶಗಳಲ್ಲಿ ಎಲ್ರು ಇದೆಲ್ಲ ಮಾಡಿದಾಗ ಆ ಟೇಬಲ್ ಇದೆ ನ್ಯಾಪ್ಕಿನ್ ತಗೊಂಡು ಕೈಗೆ ಕಟ್ಕೊಂಡು ಸ್ಪೂನ್ಗಳನ್ನ ಇಟ್ಕೊಂಡು ಎಲ್ರು ಇದ್ ಮಾಡ್ಬೇಕಾದ್ರೆ ಅವರು ಕೂಡ ಪ್ರೇಯರ್ ಮಾಡ್ತಾರೆ. ಅದೆಲ್ಲ ಆದ್ಮೇಲೆ ಶುರು ಮಾಡ್ತಾರೆ. ನಮ್ಮಲ್ಲಿ ನಮ್ಗಿರುವಂತದ್ದನ್ನ ಬಿಟ್ಬಿಡ್ತೀವಿ, ನಾವು ಬೇರೆಯವ್ರದನ್ನ ಮಾಡೋದಕ್ಕೆ ಹೋಗ್ತೀವಿ. ಇದು ಏನು ಅಂದ್ರೆ, ಊಟಕ್ಕೆ ಎಲ್ರು ಕೂತ್ಕೊಂಡಾಗ ಪಂಕ್ತಿ, ಅದರಲ್ಲಿ ಬೇರೆಯವರು ಇವ್ರ ಜೊತೆನಲ್ಲಿ ಸಹ ಪಂಕ್ತಿ ಭೋಜನ ಎಲ್ರು ಕೂತ್ಕೊಂಡಾಗ ಮೊದಲು ಎಲ್ಲ ಬಾಳೆ ಎಲೆ ಕೊಟ್ಟು ಎಲ್ಲ ಶುದ್ಧಿ ಆಗುತ್ತಲ್ಲ, ನೀರ್ಗೆಲ್ಲ ತುಳಿಸ್ಕೊಂಡು ಎಲ್ಲ ಮಾಡಿದ್ಮೇಲೆ ಸ್ಥಳ ಶುದ್ಧಿನೂ ಮಾಡ್ಕೊಂಡು ಮೊದಲೇನ್ ಬಡಿಸ್ಬೇಕು, ಸಿಹಿ ಏನ್ ಬಡಿಸ್ಬೇಕು, ಸಕ್ಕರೆನೋ ಅಥವಾ ಹಣ್ಣು ಯಾವ್ದಾದ್ರು ಆಗ್ಬೋದು. ಉಪ್ಪಿನ ಅಂಶಗಳು ಯಾವ್ದನ್ನು ಆಗ್ಬಾರ್ದು. ಪ್ರಾಣಾಹುತಿ ಆಗುವ ತನಕ ಲವಣ ಮಿಶ್ರಿತವಾದದ್ದು, ಕ್ಷಾರ ಲವಣ ವರ್ಜ್ಯಂ ಅಂತ ಹೇಳುವಂತದ್ದು. ಅದಕ್ಕಾಗಿ ಸಿಹಿಯನ್ನು ಬಡಿಸಿದ್ಮೇಲೆ ಅನ್ನವನ್ನು ಬಡಿಸ್ಬೇಕು, ಅನ್ನ ಆದ್ಮೇಲೆ ತುಪ್ಪ ಬಡಿಸ್ಬೇಕು. ಇದೆಲ್ಲ ಅವರು ಉದ್ದ ಬಡಿಸ್ಬೇಕಾದ್ರೆ ತ್ರಿಸುಪರ್ಣ ತ್ರಿನಾಚಿಕೇತ ಅಂತ ಮಂತ್ರಗಳ ಜಪ ಆಗ್ಬೇಕು. ಇದು ಎಲ್ಲರಿಗೂ ಕೂಡ ಪರಿಶುದ್ಧವಾಗುವುದು. ಆ ಅರ್ಥ ಅಷ್ಟು ಸುಂದರವಾಗಿದೆ. ಅದು ಆ ಸಹಸ್ರಾತ್ ಪಂಕ್ತಿಂ ಪುನಂತಿ, ಆ ಸಾಲಿನಲ್ಲಿ ಕೂತಿರುವಂತಹ ಸಹಸ್ರ ಜನರನ್ನ ಶುದ್ಧಗೊಳಿಸುತ್ತೆ. ಇದಕ್ಕೆ ತ್ರಿಸುಪರ್ಣ ಮಂತ್ರ ಅಂತ ಹೆಸರು. ಇದು ತೈತಿರಿಯ ಉಪನಿಷತ್ತಿನ ದ್ರವಿಡ ಪಾಠದ ಇದರಲ್ಲೇ ಬರುವಂತಹದ್ದು ತ್ರಿಸುವರ್ಣ ಮಂತ್ರಗಳು. ಬ್ರಹ್ಮಮೇತು ಮಾಂ ಮಧುಮೇತು ಮಾಂ ಬ್ರಹ್ಮಮೇವ ಮಧುಮೇತು ಮಾಂ ಯಾಸ್ತೆ ಸೋಮ ಪ್ರಜಾವತ್ಸೋಭಿಸೋ ಅಹಂ ದುಸ್ವಪ್ನಹಂಧುರುಶ್ವಃ ಯಾಸ್ತೆ ಸೋಮ ಪ್ರಾಣಾಗಸ್ತಾಂಜುಹೋಮಿ ತ್ರಿಸುಪರ್ಣಮಯಾಚಿತಂ ಬ್ರಾಹ್ಮಣಾಯ ದದ್ಯಾತ್. ಅಯಾಚಿತಂ ಬ್ರಾಹ್ಮಣಾಯ ದದ್ಯಾತ್, ತ್ರಿಸುಪರ್ಣವನ್ನ ಕೇಳದೆ ಇದು ಹೇಳ್ಕೊಡ್ಬೇಕಂತ, ಅಷ್ಟು ಮುಖ್ಯವಾದಿದು ಅಂತ. ಬ್ರಹ್ಮಹತ್ಯಾಂ ವಾ ಏತೆ ಘ್ರಂತಿ ಯೇ ಬ್ರಾಹ್ಮಣಾಸ್ತ್ರಿಸುಪರ್ಣಂ ಪಠಂತಿ ತೇ ಸೋಮಂ ಪ್ರಾಪ್ನುವಂತಿ ಆಸಹಸ್ರಾತ್ ಪಂಕ್ತಿಂ ಪುನಂತಿ. ಓಂ ಬ್ರಹ್ಮಮೇಧಯಾ ಮಧುಮೇಧಯಾ ಬ್ರಹ್ಮಮೇವ ಮಧುಮೇಧಯಾ ಅದ್ಯಾನೋ ದೇವ ಸವಿತ ಪ್ರಜಾವತ್ಸಾವೀ ಸೌಭಗಂ ಪರಾದುಷ್ವಪ್ನಿಯಗುಂ ಸುವಾಂ ವಿಶ್ವಾನಿ ದೇವ ಸವಿತುರ್ದುರಿತಾನಿ ಪರಾಸುವಾಂ ಯದ್ಭದ್ರಂ ತನ್ಮ ಆಸುವಾಂ ಮಧುಮಾತಾರುತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೀರ್ನಃ ಸಂತೋಷಧೀಃ ಮಧುನಕ್ತಮುತೋಷಸಿ ಮಧುಮತ್ಪಾರ್ಥಿವಘಂ ರಜಃ ಮಧುದ್ಯೌರಸ್ತು ನಃ ಪಿತಾ ಮಧುಮಾನ್ನೋ ವನಸ್ಪತಿರ್ಮಧುಮಾಗಂ ಅಸ್ತು ಸೂರ್ಯಃ ಮಾಧ್ವೀರ್ಗಾವೋ ಭವಂತು ನಃ ಯ ಇಮಂ ತ್ರಿಸುಪರ್ಣಮಯಾಚಿತಂ ಬ್ರಾಹ್ಮಣಾಯ ದದ್ಯಾತ್. ಭ್ರೂಣಹತ್ಯಾಂ ವಾ ಏತೆ ಘ್ನಂತಿ ಯೇ ಬ್ರಾಹ್ಮಣಾಸ್ತ್ರಿಸುಪರ್ಣಂ ಪಠಂತಿ ತೇ ಸೋಮಂ ಪ್ರಾಪ್ನುವಂತಿ ಆಸಹಸ್ರಾತ್ ಪಂಕ್ತಿಂ ಪುನಂತಿ. ಓಂ ಮೂರನೇ ತ್ರಿಸುಪರ್ಣರು, ಮೂರು, ಒಂದು ಎರಡು ಆಯ್ತು, ಮೂರನೇ ಹನುಮಾಕ. ಬ್ರಹ್ಮ ಮೇಧವಾ ಮಧುಮೇಧವಾ ಬ್ರಹ್ಮಮೇವ ಮಧುಮೇಧವಾ ಬ್ರಹ್ಮಾ ದೇವಾನಾಂ ಪದವಿ ಕವೀನಾಂ ಋಷಿರ್ವಿಪ್ರಾಣಾಂ ಮಹಿಷೋ ಮೃಗಾಣಾಂ ಶೇನೋ ಗೃಧ್ರಾಣಾಗಸ್ವದಿತಿರ್ವನ ನಾಗಂ ಸೋಮಃ ಪವಿತ್ರಮಭ್ಯೇತಿ ರೇಭನ್ ಹಗಂ ಸಶುಚಿಷದ್ವಸುರಂತರಿಕ್ಷ ಸದ್ಧೋತಾ ವೇದಿಷದತಿಥಿರ್ದುರೋ ನಸತ್ ವೃಷದ್ವರ ಸದೃತ ಸದ್ವ್ಯೋಮ ಸದಬ್ಜಾ ಗೋಜಾರುತಜಾ ಅದ್ರಿಜಾ ಋತಂ ಬೃಹತ್ ಯ ಇಮಂ ತ್ರಿಸುಪರ್ಣಮಯಾಚಿತಂ
ब्राह्मणाय दद्यात् वीरहत्यां वा एते घ्नन्ति ये ब्राह्मणास्त्रिसुपर्णं पठन्ति ते सोमं प्राप्नुवन्ति आसहस्रात् पङ्क्तिं पुनन्ति ॐ नमो ब्रह्मणे धारणं मे अस्त्वनिराकरणं धारयिता भूयासं कर्णयोः श्रुतं माच्यो ऊर्ध्वं ममामुष्यवो हरिः ॐ श्रीकृष्णार्पणमस्तु।